ದರ್ಶನಿಗೆ ಉದ್ದೇಶ ಅವ್ನು ಸಾಯಿಸ್ಬೇಕು ಅಂತಲ್ಲ, ಅವ್ನು ಸಾಯಿಸ್ಬೇಕಂದ್ರೆ ಅಲ್ಲೇ ಹೋಗಿ ದುರ್ಗದಾಗ ಹೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಮರ್ಡರ್ ಮಾಡಿಸಲ್ಲ ಅಂತ ಮಾಫಿಯಾ ಕೊಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತದ. ಅವನ ಹಾಗೆ ಮಾಡಿಲ್ಲ, ಕರೆಸಿದ್ದಾನೆ, ಕರೆಸಿ ಬುದ್ಧಿ ಹೇಳೇನೆ, ಬೇಡ ಒಂದೆರಡು ಹೊಡೆದದ್ದಾನು. ದಟ್ಸ್ 323. ಕಪಾಳ್ಕೊಂಬ ಹೊಡೆದ್ರೆ 323. ಹೌದಾ? ಬೂಟೆಲ್ ಹೊಡೆದ್ರು 323 ಆ್ಯಂಡ್ 504, 506. ಹೌದಾ? ಬೂಟೆಲ್ ಹೊಡೆದವು. ಒಬ್ಬನಿಲ್ಲ ಒಂದು ಹುಡುಗ ಹೊಡೆದದ್ದು, ಅವ್ರ ಅಪ್ಪಗ ಚಪ್ಪಲೆಯಲ್ಲಿ ಹೊಡೆದದ್ದ, 504 ಕೇಸ್ ಹಾಕಿದ್ರೆ ಗೆದ್ದು ಕೊಟ್ಟೆ. ಅಲ್ರಿ, ಈಗ ಮರ್ಡರ್ ಅನ್ನೋದಕ್ಕೆ ಇನ್ನೇನು ಬೇಕು ನೋಡ್ರಿ ಮುಂದೆ. ಸೆಕೆಂಡ್ಲಿ, ಫಸ್ಟ್ಲಿ ಇದು ಬೇಕು. ಸೆಕೆಂಡ್ಲಿ ಏನಂದ್ರೆ, ಇಟ್ ಈಸ್ ಡನ್ ವಿತ್ ದಿ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ ಆಸ್ ದಿ ಅಫೆಂಡರ್ ನೋಸ್ ಟು ಬಿ ಲೈಕ್ಲಿ ಕಾಸ್ ಡೆತ್ ಪರ್ಸನ್ ಹೂಮ್ ಹಾರ್ಮ್ ಈಸ್ ಕಾಸ್ಡ್. ಅವನಿಗೆ ಹಾರ್ಮ್ ಆಗಬೇಕು, ಅವನು ಈ ಹೊಡೆತದಿಂದ ಸಾಯ್ತಾನಂತ ಗೊತ್ತಿರ್ಬೇಕು. ಈಗ ಮರ್ಡರ್ ಮಾಡೋರು ಏನ್ ಮಾಡ್ತಾರೆ, ಡ್ರ್ಯಾಗನ್ ತಗೊಂಡು ಒಳ್ಳೆ ವೈಟಲ್ ಪಾರ್ಟ್ಸ್, ಲಿವರ್, ಹಾರ್ಟ್ ಯಾವ ಪಾಗ ಇದೆ ಇಲ್ಲಿಗೆ ಹೊಡೆದು ಸಾಯ್ತಾರೆ ಅಂತ. ಈಗ ಮರ್ಡರ್ ಮಾಡೋರು ನೋಡ್ರಿ, ಕಾಲಿಗೆ ಕೈಗೆ ಅವರು ಚುಚ್ಚೋದಲ್ಲ. ಹೆಬಿಚುವಲ್ ಅಫೆಂಡರ್ಸ್ ಕುತ್ತಿಗೆಗೆ ಹಾಕ್ತಾರೆ, ಇಲ್ಲ ಹಾರ್ಟ್ಗೆ ಹಾಕಿ ಚುಚ್ಚುತ್ತಾರೆ, ಇಲ್ಲ ಲಿವರಿಗೆ ಚುಚ್ಚುತ್ತಾರೆ, ಇಲ್ಲ ಕಿಡ್ನಿಗೆ ಚುಚ್ಚುತ್ತಾರೆ, ಇಲ್ಲ ಬ್ಲೀಡಿಂಗ್ ಆಗೋ ಜಾಗಕ್ಕೆ ಚುಚ್ಚುತ್ತಾರೆ. ಬ್ಲೀಡಿಂಗ್ ಹೋತಂದ್ರೆ 5-6 ಲೀಟರ್ ಬ್ಲಡ್ ಇರ್ತದೆ ಮನುಷ್ಯನಿಗೆ. ನಾರ್ಮಲ್ ಮನುಷ್ಯನಿಗೆ 4 ರಿಂದ 6 ಲೀಟರ್ ಬ್ಲಡ್ ಇರ್ತದೆ. ಒಂದ್ 2-3 ಲೀಟರ್ ಬ್ಲಡ್ ಹೋದ್ರೆ ಸೆಟಿ ರೋಗ ಬರ್ತದೆ, ಪಿಟ್ಸ್ ಬರ್ತದೆ. ಪಿಟ್ಸ್ ಬಂದು ಮೆಂಟಲ್ ಎಗೋನಿ ಕಳ್ಕೊಂಡು ದಿ ಕಾನ್ಶಿಯಸ್ ಈಸ್ ಲಾಸ್ಟ್ ಅಂಡ್ ಆಲ್ಸೋ ದಿ ಪರ್ಸನ್ ವಿಲ್ ಡೈ. ಬಿ ಪಿ ಎಲ್ಲ ಹಾರ್ಟ್ ವೇರಿಯೇಷನ್, ಹಾರ್ಟ್ ವರ್ಕ್ ಮಾಡೋದಲ್ಲ. ಡ್ಯೂ ಟು ಇದರಿಂದ ಹಾರ್ಟ್ ಶಾಕ್ ಆಗ್ತದೆ, ಆ ಇಂಜುರಿಯಿಂದ ಹಾರ್ಟ್ ಶಾಕ್ ಆಗ್ತದೆ, ಬ್ರೈನ್ ಶಾಕ್ ಆಗ್ತದೆ, ಔಟ್ ಆಫ್ ಮೈಂಡ್ ಆಗ್ತಾನೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯನು ಸಾಯ್ಬಹುದು. ಸೊ ಹಂಗಾದಾಗ ಅವನಿಗೆ ನಾಲೆಜ್ ಇರ್ಬೇಕು, ಕೊಲೆ ಮಾಡನಿಗೆ ಇವನು ಸಾಯ್ತಾನೆ ಹೊಡೆದ್ರ ಅಂತ ಗೊತ್ತಿರ್ಬೇಕ. ಒಂದು ಇಟ್ಟಿಗೆ ಹೆಂಡಿ ತಗೊಂಡು ಕ್ಲೀನಾಗಿ ಹೋಗಿ ತಲೆಗೆ ಹೊಡೆದ್ರ ಆ ಮನುಷ್ಯ ಸಾಯ್ತಾನಂತ ನನಗೆ ಗೊತ್ತಿರ್ತೈತಿ. ಆದ್ರೆ ಅಲ್ಲಿ ಕೊಲ್ಲುವ ಉದ್ದೇಶ ಇರೋದಿಲ್ಲ, ಮನುಷ್ಯನಿಗೆ ಗೊತ್ತಿರ್ತೈತಿ. ಒಂದು ರಾಡ್ ತಗೊಂಡು ತಲೆಗೆ ಭಾರವಾದ ಹೊಡೆದ್ರೆ ಹೊಡೆದಕ್ಕೆ ಮನುಷ್ಯ ಸಾಯ್ತಾನೆ, ಮಚ್ಚು ತಗೊಂಡು ರುಂಡ ಚಂಡಾಳಿ ಸಾಯ್ತಾನೆ ಅನ್ನೋದು ಗೊತ್ತಿದೆ. ಡ್ರ್ಯಾಗನ್ ತಗೊಂಡು ಹಾರ್ಟ್ಗೆ ಹಾಕಿದ್ರೆ ಸಾಯ್ತಾನೆ ಅನ್ನೋದು ಗೊತ್ತಿದೆ, ಲಿವರ್ಸ್ ಹಾಕಿದ್ರೆ ಸಾಯ್ತಾನೆ ಅನ್ನೋದು ಗೊತ್ತಿರ್ತದೆ. ಹೌದಾ? ಸೊ ಗೋಸ್ ಟು ಶೋ ದಟ್ ಈಸ್ ಇಂಟೆನ್ಷನಲ್ ಮರ್ಡರ್. ಇದಾಗಿದೆ ಅಲ್ಲಿ. ಇವನ್ ಕೊಚ್ಚಿದಾನ, ಅವನ್ನ ದರ್ಶನ್ ಕೊಚ್ಚಿದಾನ, ಪವಿತ್ರ ಗೌಡ ಕೊಚ್ಚಿದಾರ, ಇನ್ನಿದ್ದರ್ದು ಬಿಡ 17 ಮಂದಿ ಅದ. ಅದ್ರಾಗ ಯಾರು ಹೊಡೆದಾನ, ಯಾರು ಕೊಚ್ಚಿದಾನ ಅದು ಬೇರೆ. ವೇರ್ ಇಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಿ ದರ್ಶನ್ ಹೂ ಮರ್ಡರ್ಡ್ ಅಂಡ್ ಕಾಸಿಂಗ್ ಸಫಿಷಿಯಂಟ್ ಕಲ್ಪಬಲ್ ಹೋಮಿಸೈಡ್ ಟು ಹಿಮ್ ವಿತ್ ಅನ್ ಇಂಟೆನ್ಷನ್? ವೇರ್ ಇಸ್ ದಿ ಇಂಟೆನ್ಷನ್? ಎಲ್ಲಿದೆಯಾ ಇಂಟೆನ್ಷನ್? ಕೊರಿ ಅರಿತಿರಲ್ಲ, ಕಾನೂನು ಗೊತ್ತಿಲ್ಲದಲ್ಲ ನೀವು. ಅವ್ನ ಜರ್ನಲಿಸಮ್ ಓದ್ಕೊಂಡು ಏನ್ ರಂಗಣ್ಣ ನೀನೇನು ದೊಡ್ಡ ಇವನ ನೀನು? ಲೋ ಅಜಿತ್ ಹನುಮಕ್ಕನವ್ರು, ನೀನು ದೊಡ್ಡ ಇವನ ನೀನು? ಏನ್ ನೀನೇನು ಆಫ್ಟರ್ ಆಲ್ ನೀ ಏನು? ಒಂದು ಪತ್ರಿಕೆದೊಳಗೆ ವರ್ಕ್ ಮಾಡಿ ಬಂದ ನೀನು. ಒಂದು ಪತ್ರಿಕೆದೊಳಗೆ ವರ್ಕ್ ಮಾಡಿ ಬಂದ ನೀ ಹೇಳಿದಿ ಯಾರ ಕೈಯಾಗ ಕೆಲಸ ಮಾಡಿ ಬಂದಿದಿ ಅಂತ. ಅದೇ 250 ಕೋಟಿ ಆಸ್ತಿ ಮಾಡಿ ಬಂದು ಹೋದ ಪಾಪ. ಪ್ರಾಮಾಣಿಕ ಮನುಷ್ಯ ಅವನು ಹೇಳಿದ, ನಾನು ಯಾರ ಮಗ ಅಂತ ನನಗೆ ಗೊತ್ತದ್ದಲ್ಲ, ನಾನು ಕುಡಿತೀನಿ ಎಲ್ಲ ಹೇಳ್ಕೊಂಡಿದ್ದ ಅವನು. ಅವನ ಕೈಯಾಗ ನೀವು ವರ್ಕ್ ಮಾಡಿ ಬಂದಿದಿ. ಒಬ್ಬನ ಯಾರನ್ನ ಕರ್ಕೊಂಡು ಅಜಿತ್ ಇವ್ರನ್ನ ಸೂಲಿಬೇಲಿ ಕೂಟಾಗ ಬೈಸಾಕ ನೀ ಬಾ ಅಂತ ಕರೆಸಿದಾನ. ಕರೆದ ಬಂದಾಗ ಇವನ ಹೇಳ್ತಾನ ಅದನ್ನ, ಏನ್ ಹರ್ಕಂತಿಲಿ, ನನ್ನ ಇನ್ನೊಂದು ಮುಖ ಗೊತ್ತಿಲ್ಲ ಅಂತ ಇದನ್ನ ಅಜಿತ್ ಹನುಮಕ್ಕನವರ, ನನ್ನ ಒಂದು ಮುಖ ನೋಡಿದಿ ಇನ್ನೊಂದು ಮುಖ ನೋಡಿಲ್ಲ ಅಂತ ಅದು ಬಂದಿತ್ತು. ಆಮೇಲೆ ನೆಕ್ಸ್ಟ್ 3rd ಪಾಯಿಂಟ್, ಇಫ್ ಇಟ್ ಈಸ್ ಡನ್ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ ಅಂಡ್ ಎನಿ ಪರ್ಸನ್ and the bodily injury intended to infected is sufficient in the ordinary course of nature of cause death. ಇದು ಇಂಟೆನ್ಷನ್ ಇರಬೇಕು ಅಂತ ಹೇಳ್ತಾರ. 4th, if the person committing act that is eminently danger that must, ಬಹಳ ಇದು ಇರಬೇಕು, ಪ್ರೊಬಬಿಲಿಟಿ ಇರಬೇಕು, ಕಾಸ್ ಡೆತ್ ಆಗ್ತದೆ ಅನ್ನೋದು ಗೊತ್ತಿರಬೇಕು, ಇವೆಲ್ಲವೂ ಸಹಿತ ಗೊತ್ತಿರಬೇಕು. ಈಗ ಇದಕ್ಕೆ ಎಕ್ಸೆಪ್ಷನ್ ಕೊಟ್ಟಾರೆ, ಎಕ್ಸೆಪ್ಷನ್ಸ್ ಟು ದಿ ಮರ್ಡರ್ ಅಂತ ಈ ಡೆಫಿನಿಷನ್ ಅದಾವು 4 ಎಕ್ಸೆಪ್ಷನ್ ಕೊಟ್ಟರು. ಇದ್ರಾಗ ಇಲ್ಲಿ ಉದಾಹರಣೆ ಕೊಡ್ತಾರ. ಎ ಶೂಟ್ಸ್ ಜಡ್ ವಿತ್ ದಿ ಇಂಟೆನ್ಷನ್ ಕಿಲ್ಲಿಂಗ್ ಹಿಮ್, ಜಡ್ ಡೈಸ್ ಕಾನ್ಸಿಕ್ವೆನ್ಸ್ ಆಫ್ ಎ ಕಮಿಟ್ಸ್ ಮರ್ಡರ್. ಒಬ್ಬನು ನನ್ನ ಹಣ ಹಾಕಿರ್ತಾನ, ನನ್ನ ಆಸ್ತಿ ಹಾಕಿರ್ತಾನ, ಅವನು ನನ್ನ ಏನೋ ಒಂದು ಕೋಟ್ಯಾಂತರ ಇದಾಗಿರ್ತತಿ, ಅವನು ನಾನು ಮರ್ಡರ್ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇರ್ತತಿ, ಅವಾಗ ಶೂಟ್ ಮಾಡಿಬಿಡ್ತಾನೆ. ದಟ್ ಇಸ್ ಕಾಲ್ಡ್ ಆಸ್ ಮರ್ಡರ್. ಗಾಂಧೀಜಿನ ಗುಡ್ಸೆ ಮರ್ಡರ್ ಮಾಡಿದ್ನಲ್ಲ, ಇಂಟೆನ್ಷನಲ್ ಆಗಿ ಗಾಂಧೀಜಿಯನ್ನ ಕೊಲ್ಲಲೇಬೇಕು ಅಂತೇಳಿ 3 ಸರಿ ಗುಂಡು ಹಾಕ್ತಾನ, ದಟ್ ಈಸ್ ಮರ್ಡರ್.
ಹೌದಾ? ಏನು ಹಂಗ ಸುಮ್ಮನೆ ಯಾರಿಗೆ ಹೊಡೆಯಕ್ಕೆ ಹೋಗಿ ಬಿತ್ತಾ ಗಾಂಧೀಜಿಗೆ? ಇದು ಮರ್ಡರು, ಗಲ್ಲು ಶಿಕ್ಷೆ ಆತು. ಇದು ಮರ್ಡರು. ಅವನಿಗೆ ಯಾವುದೋ ಉದ್ದೇಶ ಇತ್ತು, ಗಾಂಧೀಜಿ ತನ್ನ ವಿರೋಧವಾಗಿ ಏನೋ ಮಾಡಿದಾನ ಅಂತಂದೇಳಿ ಆ ಕಾರಣಕ್ಕೆ ಮರ್ಡರ್ ಮಾಡಿದ. ಹೌದಾ? ಮರ್ಡರ್ ಮಾಡೋದಕ್ಕೆ ರೀಸನ್ ಮುಖ್ಯ ಅಲ್ಲ, ಮರ್ಡರ್ ಮಾಡಿರೋದು ಮುಖ್ಯ. ಇಂಪಾರ್ಟೆಂಟ್ ಇರಬೇಕು, ಅವನ ಉದ್ದೇಶ ಇರಬೇಕು. ಅವ ಮರ್ಡರ್ ಮಾಡಿಸ್ಕೊಂಡು ಅವ್ ತಪ್ಪು ಮಾಡ್ಯಾನ ಬಿಟ್ರೆ ದಟ್ ಇಸ್ ಇಮ್ಮೆಟೀರಿಯಲ್. ಗಾಂಧೀಜಿ ತಪ್ಪು ಮಾಡಿದ್ರೆ ಲೆಟ್ ಹಿಮ್ ಟೇಕ್ ದಿ ಲೀಗಲ್ ಸ್ಟೆಪ್ಸ್. ಆಗಿನ ಕಾಲಕ್ಕೆ ಅಂತ ಸ್ಟೆಪ್ಸ್ ತಗೋಬೇಕಾಗಿತ್ತು. ಇನ್ಸ್ಪೈಟ್ ಆಫ್ ದಟ್ ಈ ಟುಕ್ ದಿ ಲಾ ಇನ್ ಹ್ಯಾಂಡ್ ಇನ್ ಆರ್ಡರ್ ಟು ಹ್ಯಾರಾಸ್ ಅಂಡ್ ಮರ್ಡರ್. ಇಂಟೆನ್ಷನಲ್ ಮರ್ಡರ್ ಅದು, ಗೊತ್ತಾಯ್ತು? ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಹೋಗ್ತಾನೆ ನೋಡು. ಎಕ್ಸೆಪ್ಷನ್ಸ್ ಒನ್ ಕಲ್ಪಬಲ್ ಹೊಮಿಸೈಡ್ ಈಸ್ ನಾಟ್ ಮರ್ಡರ್. ಸುಮ್ಮನೆ ಹೊಡೆಯೋದಪ್ಪ. ಒಂದು ಹುಡುಗ ಸಿಕ್ಕ ಸುಮ್ಮನೆ ಏನೇ ಕೈ ಸಿಕ್ಕಿದ್ರೆ ಸುಮ್ಮನೆ ಹೊಡಿತೀನಿ, ಅದು ಇಂಟೆನ್ಷನಲ್ ಮರ್ಡರ್ ಅಲ್ಲ, ಕಲ್ಪಬಲ್ ಹೊಮಿಸೈಡ್ ಅದು. ಕಲ್ಪಬಲ್ ಹೊಮಿಸೈಡ್ ಈಸ್ ನಾಟ್ ಮರ್ಡರ್ ಇಫ್ ದಿ ಅಫೆಂಡರ್ was deprived of the power of self-control by grave and sudden provocation causes the death of the person who gave provocation or causes death of any other person by mistake or accident. The above exceptions is subject to the following provisos. ಈಗ ಒಬ್ಬ ಮನುಷ್ಯ ಏನ್ ಮಾಡ್ತಾನಂದ್ರ ಸೀಟ್ ಆಗಿಬಿಡ್ತಾನ, ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಹಾಕನ. ಆಮೇಲೆ ಮೆಂಟಲ್ ಡಿಸಾರ್ಡರ್ ಆಗ್ಬಿಡ್ತಾನವ, ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾನ. ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡು ಈಗ ಒಂದು ಯಾವ್ದೋ ಹೆಣ್ಮಗಳು ಬೈತಿರ್ತಾಳಂದ್ರ ಬೈಯೋದನ್ನ ಕೇಳಲಾರ್ದ ಅವ ಏನ್ ಮಾಡ್ತಾನ, ಅವ್ರು ಏನ್ ಮಾಡ್ತಾರಂದ್ರ ಆ ಹೆಣ್ಮಗಳನ್ನ ಏನೋ ತಗೊಂಡು ಹೊಡಿಯಕ್ ಹೋಗಾನ, ಸಾಯ್ತಾಳ. ಅಲ್ಲಿ ಉದ್ದೇಶಕ್ಕಿಂತ ಸಾಯಿಸೋದರದಲ್ಲ. ಸೊ ಇದಕ್ಕೆ ಕಲ್ಪಬಲ್ ಹೊಮಿಸೈಡ್ ಎಕ್ಸೆಪ್ಷನ್ಸ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಒಂದು, the provocation is not sought voluntarily provoked by the offender and an excuse for killing the doing harm in any person. ಅಲ್ಲಿ ಏನಾಗಿದೆ ಅಂದ್ರೆ ಅವನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಇರೋದಲ್ಲ. ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಂದ್ರೆ ಇದಕ್ಕಿದ್ದಂಗೆ ಆಗಿದ್ದದು. ಸೆಕೆಂಡ್ಲಿ, ಪ್ರೊವೊಕೇಶನ್ ಈಸ್ ನಾಟ್ ಗಿವನ್ ಎನಿಥಿಂಗ್ ಡನ್ ಇನ್ ಒಬಿಡಿಯನ್ಸ್ ಆಫ್ ದಿ ಲಾ, ದಿ ಪಬ್ಲಿಕ್ ಸರ್ವೆಂಟ್, ದಿ ಲಾಫುಲ್ ಎಕ್ಸರ್ಸೈಸ್ ಆಫ್ ದಿ ಪವರ್ of such public servant. Third, the provocation is not given by anything done in the lawful exercise of the right of private defense. ಈಗ ಪ್ರೈವೇಟ್ ಡಿಫೆನ್ಸ್ ಅವನು ಏನೋ ಮಾಡಕ್ ಬಂದದ್ದ, ಏನಾರ ಮಾಡಿದ, ಅಲ್ಲಿ ಏನನ್ನ ಮಾಡಕ್ ಬಂದದ್ದ, ಏನೋ ಮಾಡಿದಾಗ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಅದು ಪ್ರೈವೇಟ್ ಡಿಫೆನ್ಸ್ನಾಗ ಇದು ಬರ್ತೈತಿ, ಥರ್ಡ್ ಎಕ್ಸೆಪ್ಷನ್, ಜನರಲ್ ಎಕ್ಸೆಪ್ಷನ್ಸ್ನಾಗ. ಸೊ ಹಾಗಾದ್ರೆ ಇಲ್ಲಿ ಸಡನ್ ಅಂಡ್ ಗ್ರೇವ್ ಪ್ರೊವೊಕೇಶನ್ ಅಂದ್ರೆ ವಾಟ್ ದಿ ಮೇಲ್ನೋಟಕ್ಕೆ ಎವಿಡೆನ್ಸ್ ಸಿಕ್ಕಿದೆ, ಅರೆಸ್ಟ್ ಮಾಡೋದು ಒಂದು ಬಾಡಿ ಇದೆ ಅಲ್ಲಿ. ದಿ ಕೋರ್ಟ್ ವಿಲ್ ಅಡ್ಜುಡಿಕೇಟ್ ದಟ್ ವೆದರ್ ದಿಸ್ ಕೇಸ್ ಈಸ್ ಅಪ್ಲಿಕಬಲ್ ಟು ದಿ ಕಮಿಂಗ್ ಅಂಡರ್ ದಿ ಪರ್ವ್ಯೂ ಆಫ್ ಮರ್ಡರ್ ಆರ್ ನಾಟ್. ದಿಸ್ ಈಸ್ ದಿ ಕ್ವಶನ್ ಪಾಯಿಂಟ್ ಫಾರ್ ದಿ ಕನ್ಸಿಡರೇಷನ್, ಡಿಟರ್ಮಿನೇಷನ್, ಅಡ್ಜುಡಿಕೇಶನ್ ಬೈ ದಿ ಆನರಬಲ್ ಕೋರ್ಟ್ಸ್ unless the contrary is proved. It is the mandatory duty on the particular prosecution. The prosecution shall not depend on the weakness or weak defense or inconsistency of the accused side. Even if any admissions given by the accused also is not ground for the conviction. Prior to that, in the year 1993, Criminal Law Journal 495, Criminal Law Journal Karnataka High Court ನವರು ಹೇಳಿದ್ದಾರೆ, ಪ್ರಾಸಿಕ್ಯೂಷನ್ ಶಾಲ್ ಸ್ಟ್ಯಾಂಡ್ ಬೈ ದೇರ್ ಓನ್ leg. Section 101 to 105, the burden is on the proof. Evidence Act 1872, the burden lies on the particular prosecution to prove beyond all reasonable doubts. Section Evidence 101 to 105 of Evidence Act 1872. It is burden on the prosecution should prove beyond all reasonable doubts. ನಾನು ದರ್ಶನಿಗ ಹೊಡೆದೋಗ್ಯಾನಂದಾಡ, ಏನ್ಲೇ ಹಿಂಗೆ ಮಾಡ್ತೀಯಾ ಓಸೊಡಿಕೆ ಅಂದು ಹೊಡೆದೋಗ್ಯಾನ. 504 323 ಆಟ ಆಗೈತಿ. ಇದ್ರ ಕೆಳಗೆ ಮರ್ಡರ್ ಆಗೋದೇ ಇಲ್ಲ, ಅಷ್ಟು ಮಾಡಿದೆ ಹೋದೆ ಅಂತ ಇಟ್ಕೊಡ್ರಿ. ಈಗ ಮೇಲ್ನೋಟದ ಎವಿಡೆನ್ಸ್ ಇಷ್ಟೇ ಅದಾವ. ಮರ್ಡರ್ ಮಾಡಿದ್ಯಾರು? ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಷನ್ ಟು ಪ್ರೂವ್ ದಟ್ ಒನ್. ಹೊಡೆದದ್ದು ಯಾರು? ಅವನು ಕೊಲೆ ಮಾಡ್ಬೇಕಂತ ಉದ್ದೇಶ ಇದ್ದದ್ದು ಯಾರ್ದು? ಔಟ್ ಆಫ್ 17 persons. ಇವನು ಮುಗಿಸೇ ಬಿಡ್ರಿ ಅಂತ ಎಲ್ಲಿ ಎವಿಡೆನ್ಸ್ ಇಲ್ಲಲ್ಲ? ಪವಿತ್ರ ಗೌಡ ಹೇಳಿದ್ದು ಎಲ್ಲಿದೆ ಎವಿಡೆನ್ಸ್?
ಪತ್ರಕರ್ತರ, ಅಜಿತ್ ಹನುಮಕ್ಕನವರ, ಇವನು ಮುಗಿಸ್ರಿ, ಇವನು ಮರ್ಡರ್ ಮಾಡಿಬಿಡ್ರಿ ಅಂತ ಹೇಳಿದ್ದು ಎವಿಡೆನ್ಸ್ ಕೊಡು ನೀನು. ನೀವೆಲ್ಲರೂ ಪವಿತ್ರವಾದ ತಂದೆ ತಾಯಿಯ ಮಕ್ಕಳಾಗಿದ್ರೆ ನನಗೆ ಉತ್ತರ ಕೊಡ್ರಿ. ನಿಮ್ಮ ಟಿವಿಯಾಗ ಕೊಡಬೇಕು ಉತ್ತರ. ನೀವು ಪವಿತ್ರವಾದ ಗರ್ಭದಿಂದ ಜನಿಸಿದ್ರೆ ರಂಗಣ್ಣ, ಮಂಗಣ್ಣ, ನಮ್ಮ ಅಕ್ಕ ಐಕಿ ಹಿರೇಗೌಡರ, ನಮ್ಮಕ್ಕ ರಾಧಾಕೃಷ್ಣಕ್ಕ, ನೀನು ಉತ್ತರ ಕೊಡು. ಕಾನೂನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನು ಗೊತ್ತಾಯ್ತಾ ಮರಗಿತ್ತಿ ನಿನಗೆ? ನೀವು ಚಂದದಿ ಮಾತಾಡ್ತಿದ್ದಿ, ಲೈಕ್ ಆಗ್ತೈತಿ. ರಾಧಾ ಹಿರೇಗೌಡರು ಒಳ್ಳೆ ಭಾರಿ ಇದು ಮಾಡ್ತಾರಂತ. ಐ ವಾಸ್ ಆಲ್ಸೋ ಯುವರ್ ಫ್ಯಾನ್. ಬಟ್ ಮೊನ್ನೇನು ಹಿಡಿದು ಹಂಗ ಕುಣದು ಡ್ಯಾನ್ಸ್ ಮಾಡಿಬಿಟ್ಟಲ್ವಾ? ನೋ, ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ದರ್ಶನ್ ಒಂದು ಹುಲಿ ಸಿಕ್ಕಂಡತಿ ಅಂದಾಗ ನರಿ ಅದನ್ನ ರೇಪ್ ಮಾಡಕ್ ಹೋಗಿತ್ತಂತ. ಹುಲಿ ಹುದ್ಲ ಸಿಕ್ಕಂಡ ಅಂದ್ರೆ ಕೆಸರಾಗ ಹುಲಿ ಸಿಕ್ಕಂಬಿಟ್ಟತಿ, ಮ್ಯಾಗ ಬರಕ ಆಗವಲ್ದು ಅದಕ್ಕ. ಹೌದಾ? ಒಂದು ಕ್ರಿಮಿನಲ್ ಅಫೆನ್ಸ್ನಾಗ ಯಾರಾದ್ರೂ ಇಂಥ ದೊಡ್ಡ ವ್ಯಕ್ತಿಗಳು ಸಿಕ್ಕಂದ್ರ ಹುಲಿಗಳು ಅವರು. ಹುಲಿ ಸಿಕ್ಕಂಡತಿ. ಹುಲಿ ಹೊರಗಿದ್ರಂತೂ ನನಗೇನು ಮಾಡೋಕ್ಕಾಗೋದಿಲ್ಲ ಅಂದು ಇದೇ ಟೈಮ್ನಾಗ ನಾನು ಏನೋ ಚಟ ತೀರಿಸ್ಕೋಬೇಕು ಅಂದು ಇದು ಬಂದತ್ತಂತ ನರಿ ಬಂದು ಅದನ್ನ ರೇಪ್ ಮಾಡಕ್ ಪ್ರಯತ್ನ ಮಾಡೋದಂತ. ಹಿಂಗ್ ಮುಟ್ಟೋದು, ಇದು ಮಾಡೋದು, ಗಲ್ಲ ಮುಟ್ಟೋದು, ಕಿಸ್ ಕೊಡಕ್ ಹೋಗೋದು ಮಾಡೋದಂತ. ಹಂಗ ಈಗ ನೀವು ಮಾಡ್ತಾ ಇರೋದು ದರ್ಶನ್ಗ ಕಿಸ್ ಕೊಡೋ ವ್ಯವಹಾರ ಮಾಡಕತ್ತೀರಿ. ಹೌದಾ? ಇಂಥವೆಲ್ಲ ಮಾಡಬೇಡ್ರಿ. ಇನ್ನೂ ಸ್ವಲ್ಪ ದಿವ್ಸ ಬಿಟ್ಟು ನೋಡ್ರಿ ನಿಮ್ಮ ಮೀಡಿಯಾಗಳಿಗೆ ಏನ್ ಮೆಸೇಜ್ ಬರ್ತತಿ ಅಂತ. ಇನ್ನೂ ಸ್ವಲ್ಪ ದಿವ್ಸ ಬಿಡ್ರಿ. ಕಾನೂನು, ನ್ಯಾಯಾಂಗ, ಜುಡಿಷಿಯರಿಯಲ್ಲಿ ಏನ್ ತೀರ್ಮಾನ ಆಕತಿ ಅಂತ ಕಾಯ್ರಿ. ವಿ ಆರ್ ಆಲ್ಸೋ ಫೇತ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ನೋಡ್ರಿ, ಬೋರ್ಡ್ ಯಾವ್ದಕ್ಕಿಂದ ನಾನು ಬೋರ್ಡ್ ಯಾವ್ದಕ್ಕಿಂಡನಿ? ಸತ್ಯ ಗಾಂಧೀಜಿ, ಬಡ ದೇಶವನ್ನು ಕಟ್ಟಿದಂತ ನೆಹರು, ಸಂವಿಧಾನ ಶಿಲ್ಪಿ, ಸಂವಿಧಾನ ಬರೆದು 106 ಡಿಗ್ರಿಯನ್ನು ಫಾರಿನ್ ನಲ್ಲಿ ತಗೊಂಡು ಅಸ್ಪೃಶ್ಯತೆಯನ್ನು ನಿವಾರಣೆಗೆ ಪ್ರಯತ್ನ ಮಾಡಿದಂತ 20ನೇ ಶತಮಾನದ ಬಸವಣ್ಣನವರ ಒಂದು ವಿದ್ವತ್ತನ್ನು ಮುಂದುವರಿಸಿದಂತಹ ಮಹಾಬುದ್ಧ ಬಸವರ ಸಿದ್ಧಾಂತವನ್ನು ಮುಂದುವರಿಸಿದ ಅಂಬೇಡ್ಕರ್ ಅವರು ಇಟ್ಕೊಂಡೆ. ನಾನೇನು ಒಬಿಸಿ, ನಾನು ಐ ಆಮ್ ನಾಟ್ ಕಮಿಂಗ್ ಅಂಡರ್ ದಿ SC/ST. ನಾನು SC/ST ಅಲ್ಲದೆ ಇದ್ರೂ ಕೂಡ ನಾನು ಸಮಾನತೆಯನ್ನ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು. ನಾನು ಯಾಕ್ರೆ ಇನ್ನೊಬ್ಬರನ್ನ ಕೀಳಾಗಿ ಕಾಣ್ಬೇಕು? ಒಬ್ಬ ಬಡವನ್ನ ಕೀಳಾಗಿ ಕಾಣ್ಬೇಕಾ? ಒಬ್ಬ ಕುರುಪಿಯಾದ ಹೆಣ್ಮಕ್ಳನ್ನ ನಾವು ಕೀಳಾಗಿ ಕಾಣ್ಬೇಕಾ? ಒಬ್ಬ ಅಂಗಹೀನರನ್ನ ನಾವು ಕೀಳಾಗಿ ಕಾಣಕ್ ಬರ್ತತ? ಒಬ್ಬ ಊಟಕ್ಕೆ ಇಲ್ದವನಿಗೆ ನಾನು ಹೊಟ್ಟೆತುಂಬ ಉಂಡದನೆಂದು ಹಸುವಿನಿಂದ ಬಳಲ್ತಾರ ನೋಡಿ ನಗಕ್ ಬರ್ತತ? ಒಬ್ಬ ಕ್ರಿಮಿನಲ್ ಆಗಿ ಇವತ್ತು ಪವಿತ್ರ ಗೌಡ ಅವರು ಏನ್ ಮಾಡ್ಯಾರ? ಮಾಡಿದಾರ ಪಾಪ, ಆಡಿದಾರ ಬಾಯಾಗ ಅಂತ ನಿಮ್ಮ ಬಾಯಿಗೆ ಹಾಕ್ರಿ. ಹಂಗ್ ಮಾಡ್ಯಾನ ಇವನು. ಏನು ಹೇಳ್ತಾನ? ಅಜಿತ್ ಹನುಮಕ್ಕನವ್ರು ಏನು ಹೇಳ್ತಾನ ನೋಡ್ರಿ. ಕೊಲೆ ಶಡ್ಡಿ ಕರ್ಕೊಂಡು ಹೋದ್ರು, ಮನೆಯಿಂದ ಕರ್ಕೊಂಡು ಹೋದ್ರು, ಅಮಾಯಕವಾದ ರೇಣುಕಾಚಾರ್ಯನ ಕರ್ಕೊಂಬಂದ್ರು, ಒಳಗ್ ಹೋದ್ರು, ರುಬ್ಬಿದ್ರು, ಹಾಕಿದ್ರು. ಬೆಳಗ್ಗೆ 8 ಗಂಟೆಗೆ ಹತ್ತಿಯ ಅವನು ಲಂಬರ್ಗಿ, ಒನ್ಬರ್ಗಿ, ಆವರ್ಗಿ, ಇವರ್ಗಿ BMW ಕಾರ್ನ ಬರವ. ಅದು ನಿಮ್ಮ ಕಾರ್ನ ಈಗ ಬೊಲೆರದಾಗ ಹೋಗ್ಬೇಕಾತು. ಈಗ ಪೊಲೀಸ್ ಬೊಲೆರದಾಗ ಹೋಗ್ಬೇಕಾತು. ನಿನಗೂ ಟೈಮ್ ಬರ್ಬೋದು ತಮ್ಮ. ಬೊಲೆರದಾಗ ಅಲ್ಲಿ ನಿನ್ನ ಹ್ಯಾಂಡ್ ಕಪ್ ಹಾಕ್ಯಂದು ರಸ್ತೆದ ನಡೆಸ್ಕೊಂತ ಹೋಗೋ ಕಾಲ ಬರಬಹುದು. ನೀನೇನು ಪ್ರಶ್ನಾತೀತ ಅಲ್ಲ, ನೀನು ಸತ್ಯ ಹರಿಶ್ಚಂದ್ರನಲ್ಲ, ನೀ ಗಾಂಧೀಜಿನೂ ಅಲ್ಲ. ಸತ್ಯ ಹೇಳಿದ ಗಾಂಧೀಜಿನ ಕೊಂದ್ರು ಬ್ರೂಟಲ್ ಆಗಿ. ನಾಚಿಕೆ ಮಾನ ಮರ್ಯಾದಿದ್ರೆ ಗಾಂಧೀಜಿ ಬಗ್ಗೆ ಮಾತಾಡ. ನಿನಗೆ ಯೋಗ್ಯತೆ ಏನಲ್ಲ ಗಾಂಧೀಜಿ ಬಗ್ಗೆ ಮಾತಾಡಕ. ನಿನಗೆ ಮಾತಾಡಕ, ಸಂವಿಧಾನದ ಬಗ್ಗೆ ಮಾತಾಡಕ ನಿನಗೆ ಯೋಗ್ಯತೆ ಇಲ್ಲ. ನೀನು ಒಂದು ಪಕ್ಷದ ಬಕೆಟು, ಒಂದು ಧರ್ಮದ ಬಕೆಟು. ನಾವು ಹಂಗಲ್ಲ, ಎಲ್ಲಾ ಧರ್ಮನೂ ಪ್ರೀತಿಸ್ತೀವಿ. ಭಾರತೀಯರು 140 ಕೋಟಿನೂ ಪ್ರೀತಿಸ್ತಾನೆ. ನೀನು ರೇಣುಕಾ ಸ್ವಾಮಿಗೆ ಲಾಭ ಆಗ್ಲಿ, ರೇಣುಕಾ ಸ್ವಾಮಿಗೆ ಒಳ್ಳೇದಾಗ್ಲಿ ಅಂತ ಮಾತಾಡ್ತಿಲ್ಲ. ಹಿಂದೇನೋ ಇದು ಏನೋ ನಿನ್ನ ಕೂದ್ಲಕ್ಕೆ ಸಮಾನ ಅಂದದ್ದ ಅವನು. ಆ ಪದ ಉಪಯೋಗಿಸಕೊಳ್ಳೋದಲ್ಲ, ಶಾಕ್ ಸಮಾನ ಅಂದದ್ದ. ನೀವು ಮೀಡಿಯಾಗಳು ನನಗೆ ಶಾ ಸಮಾನ ಅಂದದ್ದ. ಯಾರು? ದರ್ಶನ್. ನಿಮ್ಮ ಕೈಲಾಗ್ಲಿಲ್ಲ ಇದನ್ನು ತೀರ್ಸ್ಕೊಂತೀರಿ. ಈಗ ಇದನ್ನು ತೀರ್ಸ್ಕೊಂತ ಇದ್ದೀರಿ. ಅದಕ್ಕೆ ನಾನು ಹೇಳಿದ್ದು, ಹುಲಿ ಉದ್ಲ ಸಿಕ್ಕಂಡಾಗ ನರಿ ರೇಪ್ ಮಾಡಕ್ ಬಂದತ್ತು ಅಂತ. ನರಿ ಕೈಲಿ ಆಗೋದಲ್ಲ. ನರಿ ಬುದ್ಧಿ ನಿಮ್ಮದು. ನೀವ್ ಯಾರು ಹೇಳಕ ಕೊಲೆಗಾರ ಅಂತ ಹೇಳಕ? ನೀನ್ ಯಾರು ಕೊಲೆ ಅಂತ ಹೇಳಕ? ಸಂವಿಧಾನ ತಜ್ಞರು ಮಾತಾಡಬೇಕಿದ್ರ ಬಗ್ಗೆ. ಲಾಯರ್ಗಳು ಮಾತಾಡ್ಬೇಕು, ಪ್ರಾಸಿಕ್ಯೂಟರ್ ಮಾತಾಡ್ಬೇಕು, ಪೊಲೀಸರು ಮಾತಾಡ್ಬೇಕು. ನೀನ್ ಯಾವನ ಮಾತಾಡಕ್ಕೆ? ಕಾನೂನು ತಜ್ಞನೇ ನೀನು. ಒಂದು ಡಬ್ಬಿ ಇಟ್ಕೊಂಡು ಇದನ್ನು ಮಾಡಿಕೊಂಡೆಲ್ಲ ಭಯಾನಕವಾಗಿ ಹೆದರ್ಸ್ತಿರಲ್ಲ ಸಮಾಜನ. ಒಂದು ರೋಗ ಬಂದ್ರೆ ಹೆದರ್ಸೋದು, ಒಂದು ಡೆಗ್ಗು ಬಂದ್ರೆ ಹೆದರ್ಸೋದು. ನಮ್ಮಲ್ಲೇ ಮೊದಲು
ಯಾವ್ದಾರು ಒಂದು ಮನೆ ರೇಡ್ ಆದ್ರೆ ಪಾಪ ಖಾಸಗಿ ಚಾನ ಇದ್ರಾಗ ಹೋಗಿ ದುಡಿತಾವಲ್ಲ ಹುಡುಗರು, ಪ್ರೈವೇಟ್ ಸೆಕ್ಟರ್ನಾಗ ಹೋಗಿ ದುಡಿತಾರಲ್ಲ, ಅವ್ರಿಗೆ ತಿಂಗಳ ಒಂದು 25-30 ಸಾವಿರ ಇರ್ತೈತಿ. ಅವ್ರಿಗೆ ಹೆಂಡ್ತಿ ಮಕ್ಕಳು ಅಕ್ಕ ತಂಗಿ ಪ್ರೀತಿಯಿಂದ ನೀನು ಹಂಗ ದುಡ್ದನ ಅದು ನೆನಪಿರಲಿ ನಿನಗೆ. ಒಬ್ರು ಯಾರ ಸಿಕ್ಕಂಡರ ಅಂದಾಗ ಹಂಗ ಮಾಡ್ಬಿಡೋದು. ನಾನು ಈಗ ಮಾತಾಡಿದ್ದೇನೆ, ಮುಂದೆ ನಂದು ಏನಾರ ಬರ್ಬೋದು. ಹೆಕ್ಕೆಂದು ರುಬ್ಬ ನನ್ನ ರುಬ್ಬಿಕೆ ನೀನು, ನನ್ನ ಸಹಾಯ ಮಠ ರುಬ್ರಿ ನೀವು ಮೀಡಿಯಾದಾರ. ನನಗೇನು ಆಗೋದಿಲ್ಲ. ಲೊಟ್ಟಿ ಹಳ್ಳೆ ನಾವು ಸಣ್ಣ ಹುಡುಗ್ದ ಒಳ್ಳೊಟ್ಟಿ ಅಂತಿದ್ವಿ. ಹಿಂಗ ಲೊಳ್ಳೊಟ್ಟಿ ಅಂದ್ರೆ ನಿಮ್ಮ ಕೈಲಿ ಏನಾಗಲ್ಲ ಅಂತ ಇದೆ ಈಗ ಅಂತ ನೋಡಿ. ಲೊಳ್ಳೊಟ್ಟಿ ಮೀಡಿಯಾದಾರ ಇದಿರಲ್ಲ, ಲೊಳ್ಳೊಟ್ಟಿ ನಿಮ್ಮ ಕೈಲಿ ಏನೂ ಆಗೋದಿಲ್ಲ. ನೀವು ಹೇಳಿದ ಶಿಕ್ಷೆನೂ ಆಗೋದಿಲ್ಲ, ಗೋಲು ಶಿಕ್ಷೆನೂ ಆಗೋದಿಲ್ಲ. ಗೋಲು ಶಿಕ್ಷೆ ದರ್ಶನ್ಗೆ ಏನಾರ ಆದ್ರೆ ಮೇಸಿ ಗೇಸಿ ತಳೆ ಬಡದ ಕರ್ನಾಟಕದಾದ್ಯಂತ ಮೆರವಣಿಗೆ ಮಾಡೋದಕ್ಕೆ ಹಾಕಂದ ನಾನು. ಆಚೆಗೆ ಮನ ಮರ್ಯಾದೆ ಐತಿ, ಕಾನೂನು ಗೊತ್ತೈತಿ ನಿಮಗೆ. ವಾಟ್ ಯು ಹ್ಯಾವ್ ಮ್ಯಾಂಡೇಟ್ ಟು ಕನ್ಸಿಡರ್ ಅಂಡ್ ಕನ್ಫರ್ಮ್ ದಟ್ ದಿ ಪರ್ಟಿಕ್ಯುಲರ್ ದರ್ಶನ್ ಕಮಿಟೆಡ್ ದಿ ಮರ್ಡರ್. ಏನ ಮರ್ಡರ್ ಮಾಡಿರೋದು? ಏನು ಮರ್ಡರ್ ಮಾಡಿದಾನ ಅವನು? ಯಾವ್ಯಾವನಾರ ಸುಮ್ಮನೆ ಮೆಸೇಜ್ ಮಾಡ್ಕೊಂತ ಹೋದ್ರೆ ಯಾವನಾರ ಬೈಯೋದು ಟ್ರೋಲ್ ಮಾಡೋದು ನಮ್ಮ ಕೂಡ ಬೈಸ್ಕೊಳ್ಳೋದು ಮಾಡಿದ್ರೆ ನಾವು ಹೋಗಿ ಮರ್ಡರ್ ಮಾಡ್ಬೇಕು. ಮತ್ತೆ ಕಾನೂನು ಜ್ಞಾನ ಇಲ್ಲ ಪಾಪ. ಅದು ಹೋಗಿ ಕರೆಸಿ ಹೋಗಿ ಉಳಿದಾಳು ಹೊಡೆದು ಏನೋ ಮಾಡಕ್ಕೆ ಹೋಗಿ ಅಂತ ಮೇಲ್ನೋಟಕ್ಕೆ ನಾನು ಅದನ್ನೂ ಒಪ್ಪೋದಲ್ಲ. ರೇಣುಕಾ ಸ್ವಾಮಿನಲ್ಲಿ ಕರ್ಸ್ಯಾನ ಅನ್ನೋದು ಒಪ್ಪೋದಲ್ಲ ನಾನು. ಹಂಗಾರೆ ನಂಬರ್ ಆಫ್ ವುಮೆನ್ಸ್ ಹೂ ಕೇಮ್ ಹೂ ಪ್ರೆಸೆಂಟ್ ಬಿಫೋರ್ ದಿ ಮೀಡಿಯಾ ಅಂಡ್ ಆಲ್ಸೋ ದೇ ಗಿವನ್ ಸಮ್ ಸ್ಟೇಟ್ಮೆಂಟ್ಸ್. ಮಲಯಾಳಂ ಇದ್ರರು ಆಂಧ್ರದ ಮಹಿಳೆಯರು ನನಗೂ ಸಹಿತ ರೇಣುಕಾ ಸ್ವಾಮಿ ಅನ್ನೋ ಹೆಸರಿನಾಗ ನನಗೆ ಇವು ಬಂದದ್ದು. ಅದು ಫೇಕ್ ಐಡಿನೋ ಯಾವನೋ ಏನೋ ಫೇಕ್ ಐಡಿ ಇದ್ದದ್ದು. ಹಂಗಾರೆ ಇವನು ಅಮಾಯಕ ಆಗಿದ್ರೆ ಯಾವನ ಐಡಿ ಅದು? ಪೊಲೀಸರು ಇದ್ರಾಗ ಸೈಬರ್ ಕ್ರೈಮ್ನಾಗ ಯಾಕೆ ಸೈಲೆಂಟ್ ಇರ್ತೀರಿ ನೀವು? ಸೈಬರ್ ಕ್ರೈಮ್ನಾಗ ಈ ರೀತಿ ಟ್ರೋಲ್ ಮಾಡಿ ನನ್ನವ ಒಂದು 21 ಫೇಕ್ ಐಡಿ ಇದಾವೆ. ಒಂದು 50 ಟ್ರೋಲ್ ಮಾಡ್ಕೊಂಡು ನನ್ನ ಹೆಸರ ಮೇಲೆ ತಿಂತಾವು. ದುಡಿಯೋಕ್ಕಾಗಲಿ ಅಂತ ಹೇಡಿಗಳು ನನ್ನ ಟ್ರೋಲ್ ಮಾಡ್ತಾರ. ದುಡಿಯೋಕ್ಕಾಗಲ್ರಿ ಅವರು ಹೇಡಿಗಳು, ಸಮಾಜ ಕಂಟಕರು, ದರಿದ್ರರು, ದಟ್ಟ ದರಿದ್ರರು ಅಂತರ್ ನನ್ನವ ಮಾಡ್ಕೊಂಡು ನನ್ನ ಹೆಸರ ಮೇಲೆ ತಿಂತಾರ. ಪಾಪ ನಿನ್ನೆ ಆ ಶಿವಪುತ್ರ ಅನ್ನೋ ಹುಡುಗ ನಾನು ಕರೆಸಿತ್ತು. ನೋಡ್ರಿ ಹೋಗಿ ಇದನ್ನ ಓಡಾಕ್ ಹತ್ತದೀಗ. ಯಾವುದು ಕಾಮಿಡಿ ಶೋ ಮಾಡ್ತಾವಲ್ಲ ಹುಡುಗರು, ಪಾಪ ದುಡ್ಕೊಂಡ್ ತಿಂತಾವು. ದುಡ್ಕೊಂಡ್ ತಿನ್ನರಿಗೆ ಬಡವರಿಗೆ ಮಾಡ್ಬೇಕು. ನೀವೆಲ್ಲ ಕುತ್ಕೊಂಡ್ ಮಾಡ್ರ, ನೀವೆಲ್ಲ ಏಟೆಟ್ ಕದ್ರಿ, ಏಟೆಟ್ ದುಡಿತೀರಿ, ಏನೇನು ಮಾಡಿದ್ರಿ, ನಿಮ್ಮ ಹತ್ರ ಎಷ್ಟು ಐತಿ, ಬೇನಾಮಿ ಆಸ್ತಿ ಎಷ್ಟು ಮಾಡಿದ್ರಿ, ಏನು ಎಂತು. ಬಿಕಾಸ್ ಯು ಆರ್ ನಾಟ್ ಕಮಿಂಗ್ ಅಂಡರ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್. ಗೌರ್ಮೆಂಟ್ ಸರ್ವೆಂಟ್ ಆಗಿ ಜೊತೆಗೆ ಇಡಿ ಪಕ್ಷ ಮಾಡ್ತಾರೆ, ನಿಮಗೂ ಮಾಡ್ತಾರ. ಕಾಂಗ್ರೆಸ್ ವಿರುದ್ಧವಾಗಿ ಸಾಕಷ್ಟು ಮಾತಾಡಿದಿರಿ. ಈ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ನೆಕ್ಸ್ಟ್ ಬರೋದ ಕಾಂಗ್ರೆಸ್ ಗೌರ್ಮೆಂಟ್. ಅವ ನಿಮಗೆ ಏನೈತಲ್ಲ ನಿಮ್ಮವೆಲ್ಲ ಆಸ್ತಿ ಎಲ್ಲ ಜಪ್ತ್ ಮಾಡ್ತಾರೆ. ಜಪ್ತ್ ಮಾಡೋದೇನು? ಬುಲ್ಡೋಜರ. ಆಂಧ್ರದ ಬುಲ್ಡೋಜರ್ ಹಚ್ಚಿದ್ರಲ್ಲ, ಆಂಧ್ರದ ಬುಲ್ಡೋಜರ್ ಹಚ್ಚಿದ್ನಲ್ಲ ಚಂದ್ರಬಾಬು ನಾಯ್ಡು. ಅದು ಜಾತ್ಯತೀತವಾದಿ ಸಂವಿಧಾನ ಸಪೋರ್ಟರ್ ಇರೋದಲ್ಲಿ. ಅದಕ್ಕೆ ಅಂಬಾರಿ ಹೋರ ಆನೆ ಹತ್ಲಾಗಿತ್ಲ ಹೋಗತ್ತೆ ಇಷ್ಟು ದಿವಸ. ಅಂಬಾರಿ ಆನೆ ಹೋದ ಬಗ್ಗ ಇಬ್ರು ಸಖಿಯ ಆನೆಗಳು ಇರ್ತಾವು. ಈಚ ಕಡೆಗೆ ಚಂದ್ರಬಾಬು ನಾಯ್ಡು, ಆಚ ಕಡೆಗೆ ಸತೀಶ್ ಕುಮಾರ್. ಯಾರು ಸತೀಶ್ ಕುಮಾರ್? ಯಾರವನು? ಬಿಹಾರದನ ನಿತೀಶ್ ಕುಮಾರ. ಆಚ ಕಡೆ ನಿತೀಶ್ ಕುಮಾರ್ ಅದನ. ಅವ ಹಿಂಗ್ ಹೋದ್ರೆ ಹಿಂಗ್ ತಿವಿತಾನ, ಹಿಂಗ್ ನಡಿ ಅಂತ. ಮೊನ್ನೆದ ಕೈ ಹಿಂಗಂದ ಆನಿಗೆ, ಕೈ ಯಾಕೆ ಹಿಂಗೈತಲ್ಲ ಇದನ್ನ ಸೋಪಸ್ ತೊಳಕ ಅಂತ. ಗೊತ್ತಾತ? ಹಂಗ ಈಚ ಕಡೆ ಚಂದ್ರಬಾಬು ನಾಯ್ಡು ಹೋದ್ರೆ ಹಿಂಗ ಅವನ ಅಂಕುಶ ಹಿಡ್ಕೊಂಡಿರ್ತಾನ, ಹಿಂಗ್ ಕಿವಿ ಗಿರ್ರ ಅಂತ ಹಾಕ್ತಿರ್ತಾನ. ಆನೆ ಕೊಯ್ ಅಂತ ಅವಾಗ. ಆನೆ ಅದಕ್ಕೆ ಗೊತ್ತಾತ? ಅಂಕುಶಕ್ಕೆ.